ಸಲಾಮು ಅಲೈಕುಮ್. ಇವತ್ತು ನಾವು ಮಾವಿನಕಾಯಿ ಗ್ರೇವಿ ಯಾವ ಥರ ಮಾಡೋದು ಅಂತ ನೋಡೋಣ. ಫುಲ್ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ 10-15 ನಿಮಿಷ ಸಾಕು. ಈ ಗ್ರೇವಿ ಮಾಡಲಿಕ್ಕೆ ತುಂಬ ಟೇಸ್ಟಿ ಆಗುತ್ತೆ. ನಾನೊಂದು ಬನಾಲೆ ಇಟ್ಟಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಳ್ಳಿ. ಆಮೇಲೆ ಅದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಪಟಪಟ ಅಂತ ಹೇಳುವಾಗ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ, ಆಮೇಲೆ ಹಾಕ್ತಾಯಿದ್ದೀನಿ ಕರಿಬೇವು ಸೊಪ್ಪು. ಇದು ಒಳ್ಳೆ ಫ್ರೈ ಆಗಬೇಕು, ಸ್ಮೆಲ್ ಬರಬೇಕು. ಆಚೆ ಮನೆಯವರು ಬಂದು ಕೇಳಬೇಕು ಏನು ಮಾಡ್ತಾಯಿದ್ದೀರಾ ಅಂತ, ಅಷ್ಟು ಒಂದು ಒಳ್ಳೆ ಸ್ಮೆಲ್ ಬರಬೇಕು. ಆಮೇಲೆ ನಾನು ಅದು ಒಳ್ಳೆ ಫ್ರೈ ಆದ ನಂತರ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಒಂದು ತುಂಡು ನೀರುಳ್ಳಿ ಹಾಕ್ತಾಯಿದ್ದೇನೆ. ಅದು ಸಹ ಸ್ವಲ್ಪ ಒಳ್ಳೆ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಆಗೋದು ಬೇಡ, ರೆಡ್ ಆಗೋದು ಬೇಡ, ಸ್ವಲ್ಪ ಸ್ಮೂತ್ ಆದರೆ ಸಾಕಾಗುತ್ತೆ. ನಾನು ತುಂಬ ದಿವಸ ಆಯಿತು ವಿಡಿಯೋ ಹಾಕಲಿಲ್ಲ. ಪ್ಲೀಸ್ ತುಂಬ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ನೀವು ಕಮೆಂಟ್ ಹಾಕಿ, ನಿಮ್ಮ ಕಮೆಂಟ್ ನನಗೆ ದಿನಾಲು ವಿಡಿಯೋ ಹಾಕಲಿಕ್ಕೆ ಮನಸ್ಸಾಗುತ್ತೆ. ಆಮೇಲೆ ನಾನು ಅದಕ್ಕೆ ಹಾಕ್ತಾಯಿದ್ದೇನೆ ಉಪ್ಪು ಹಾಕ್ತಾಯಿದ್ದೇನೆ. ಆಮೇಲೆ ನಾನು ಮ್ಯಾಂಗೋವನ್ನು ಬೇರೆ ಮಾಡಿದ್ದೇನೆ, ಮಾವಿನಕಾಯಿಯನ್ನು ಅದನ್ನು ಸಿಪ್ಪೆಗೆ ನಾನು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ಮಾಂಸ ಎಲ್ಲ ಇರುತ್ತೆ, ಅದೆಲ್ಲ ಇದಾಗಲಿ ಅಂತ ಹೇಳಿ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸಿಪ್ಪೆಗೆ ನೀರು ಹಾಕಿದೆ ನೋಡಿ, ಆ ನೀರನ್ನು ಅದಕ್ಕೆ ಹಾಕಬೇಕು. ನೀವು ದಪ್ಪ ಬೇಕಾದರೆ ಸ್ವಲ್ಪ ನೀರು ಕಡಿಮೆ ಹಾಕಿ, ಅಂದರೆ ಚಪಾತಿಗೆ ಸೈಡ್ ಡಿಶ್ಶಿಗೆಲ್ಲ. ನಾನು ರೈಸಿಗೆ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಮಸಾಲೆ ರುಬ್ಬಲಿಕ್ಕೆ ಕೊತ್ತಂಬರಿ, ಸಾಸಿವೆ, ಮೆಣಸು, ಹುಳಿ, ಹಳದಿ ಪೌಡರ್, ಪೆಪ್ಪರ್, ಜೀರಿಗೆ, ಬೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಸಣ್ಣಾಗಿ ರುಬ್ಕೊಂಡು ಬನ್ನಿ. ಆಮೇಲೆ ನೋಡಿ ಮುಕ್ಕಾಲು ಅಂಶ ಈ ಟೈಮಲ್ಲಿ ಬೆಂದಿದೆ. ಅದಕ್ಕೆ ನಾನು ಈಗ ಮಸಾಲ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ರುಬ್ಬಿ ಹಾಕ್ತಾಯಿದ್ದೀನಿ. ನಾನು ವಿಡಿಯೋ ತುಂಬ ದೊಡ್ಡ ಮಾಡಿ ಇಡಲ್ಲ, ಯಾಕಂದರೆ ತುಂಬ ಜನ ಕಡಿಮೆ ನೋಡ್ತಾರೆ. ಅದಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾ ಇದ್ದೇನೆ. ಈಗ ಯಾರಿಗೂ ಟೈಮ್ ಇರಲ್ಲ ಲಾಂಗ್ ವಿಡಿಯೋ ಹಾಕಿದರೆ, ಅದಕ್ಕೋಸ್ಕರ. ಸೊ ಈಗ ಮಸಾಲವನ್ನು ಒಳ್ಳೆ ಕುದಿ ಬರುವ ಟೈಮಲ್ಲಿ ನೀವು ನೋಡಬೇಕು ಹುಳಿ ಖಾರ ಸರಿ ಇದೆ ಅಂತ ಹೇಳಿ. ಸರಿ ಇಲ್ಲ ಅಂದರೆ ಈ ಟೈಮಲ್ಲಿ ನೀವು ಹಾಕ್ಕೊಳ್ಳಿ, ಉಪ್ಪು ಹುಳಿ ಬೆಲ್ಲ ಎಲ್ಲ ಹಾಕ್ಕೊಳ್ಬೋದು. ನಾನು ಗ್ಯಾಸನ್ನು ಈಗ ಆಫ್ ಮಾಡಿದ್ದೇನೆ. ಬಾಯ್ಲ್ ಆದ ನಂತರ ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಸೂಪರ್ ಟೇಸ್ಟಿ ಆಗುತ್ತೆ. ಜಾಸ್ತಿ ಟೈಮ್ ಇಲ್ಲ, ಒಂದು 10-15 ನಿಮಿಷದಲ್ಲಿ ನಿಮ್ಮ ಮ್ಯಾಂಗೋ ಗ್ರೇವಿ ರೆಡಿ ಆಗುತ್ತೆ. ದಪ್ಪ ಬೇಕಾದರೆ ನೀರು ಕಡಿಮೆ ಹಾಕಿ, ತುಂಬ ಟೇಸ್ಟಿ ಆಗುತ್ತೆ. ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು.